ಇನ್ನು ಉಪಚುನಾವಣೆಗೂ ಮುನ್ನವೇ ಒಡಕು ಶುರುವಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕಾಗಿ ಪೈಪೋಟಿ ನಡೀತಾ ಇದೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಚಿವ ಜಮೀರ್ ಕಸರತ್ತನ್ನ ಹೂಡ್ತಾ ಇದ್ದಾರೆ. ಇನ್ನು ಸಚಿವ ಜಮೀರ್ ವಿರುದ್ಧ ಎಸ್ ಮಲ್ಲಿಕಾರ್ಜುನ್ ಗರಂ ಆಗಿದ್ದಾರೆ ಈ ವಿಚಾರದಲ್ಲಿ. ಉಪಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಒಡಕು ಶುರುವಾಯ್ತಾ ಹಾಗಿದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಪೈಪೋಟಿ ನಡೀತಾ ಇದೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸೋದಕ್ಕೆ ಜಮೀರ್ ಅಹ್ಮದ್ ಖಾನ್ ಅವರು ಕಸರತ್ತು ಹೂಡ್ತಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರು ಜಮೀರ್ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಅವನ್ಯಾರು ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡೋದಕ್ಕೆ ಅಂತ ಇರುವಂಥದ್ದು. ಏಕವಚನದಲ್ಲಿ ಎಸ್ ಮಲ್ಲಿಕಾರ್ಜುನ್ ವಾಗ್ದಾಳಿಯನ್ನ ನಡೆಸ್ತಾ ಇರುವಂಥದ್ದು. ಹಾಗಾದ್ರೆ ಉಪಚುನಾವಣೆ ಇನ್ನೂ ಕೂಡ ಶುರುವಾಗಿಲ್ಲ, ಇಲ್ಲಿ ಪೈಪೋಟಿ ಶುರುವಾಯ್ತಾ? ಒಡಕಾಯ್ತಾ ಕಾಂಗ್ರೆಸ್ ಮಧ್ಯೆ, ನಾಯಕರುಗಳ ಮಧ್ಯೆ? ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸೋದನ್ನ ವಿರೋಧಿಸ್ತಾ ಇದ್ದಾರೆ ಹಾಗಿದ್ರೆ? ಬಂದು ಇಲ್ಲಿ ಮಾತಾಡಕ್ಕೆ ಅವೆಲ್ಲ ಸರಿ ಇದಲ್ಲ, ಮಾತಾಡ್ತೇವೆ ಕರ್ದಾಗ. ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು, ಅವ್ನು ಯಾರು ಬಂದು ಇಲ್ಲಿ ಮಾತಾಡಕ್ಕೆ ಅವೆಲ್ಲ ಸರಿ ಇದಲ್ಲ, ಮಾತಾಡ್ತೇವೆ ಕರ್ದಾಗ. ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು, ಅವ್ನು ಯಾರು ಬಂದು ಇಲ್ಲಿ ಮಾತಾಡಕ್ಕೆ ಅವೆಲ್ಲ ಸರಿ ಇದಲ್ಲ, ಮಾತಾಡ್ತೇವೆ ಕರ್ದಾಗ. ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು, ಅವ್ನು ಯಾರು ಬಂದು ಇಲ್ಲಿ ಮಾತಾಡಕ್ಕೆ ಅವೆಲ್ಲ ಸರಿ. ಎಸ್, ಇನ್ನೂ ಕೂಡ ಉಪಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಒಡಕು, ನಾಯಕರುಗಳಲ್ಲಿ ಒಡಕು ಶುರುವಾಯ್ತಾ? ಏಕವಚನದಲ್ಲಿ ಮಾತನಾಡ್ತಾ ಇರುವಂತದ್ದು. ದಾವಣಗೆರೆ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಸೋಣ ಅಂತ ಜಮೀರ್ ಅಹ್ಮದ್ ಖಾನ್ ಅವರು ಕಸರತ್ತನ್ನ ಹೂಡ್ತಾ ಇದ್ದಾರೆ. ಅವನು ಯಾರು ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡೋದಕ್ಕೆ? ಇದೆಲ್ಲ ಸರಿ ಹೋಗೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು ಎಸ್ ಮಲ್ಲಿಕಾರ್ಜುನ್ ಅವರು. ಹಾಗಾಗಿ ಈ ಒಂದು ಇನ್ನ ಕೂಡ ಚುನಾವಣೆಗೆ ಸಕಲ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ಇನ್ನು ಗೆಲುವನ್ನ ಸಾಧಿಸೋದಕ್ಕೆ ಏನೆಲ್ಲ ಪ್ರಯತ್ನಗಳು ಬೇಕು ಅದನ್ನ ಮಾಡ್ಕೋತಾ ಇದ್ರೆ ನಾಯಕರುಗಳು, ಇಲ್ಲಿ ಮಧ್ಯ ಎಸ್ ಮಲ್ಲಿಕಾರ್ಜುನ್ ಅವರು ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಅವರ ಮಧ್ಯೆ ಒಡಕು ಏನಾದ್ರೂ ಶುರುವಾದ್ರೆ ಈಗ ಮತ್ತೊಮ್ಮೆ ಇವರನ್ನ ಸರಿಪಡಿಸೋದಕ್ಕೆ ಒಂದು ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ಅಥವಾ ಈ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸುವಂತ ಪ್ರಯತ್ನ ಏನಿದೆ ಅದಕ್ಕೆ ವಿರೋಧಿಸ್ತಾ ಇದ್ದಾರಾ ಇವರು ಅಂತ ಅಲ್ಪಸಂಖ್ಯಾತರು ಏನಿದ್ದಾರೆ ಅವರು ತಿರುಗಿ ಬೀಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ.